ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫಸ್ಟ್ ಟೈಮ್ ನಮ್ಮ ಚಾನಲ್ನಲ್ಲಿ ಒಂದು ಕಸ್ಟಮ್ ಮೇಡ್ ಡ್ರೋನನ್ನು ನಾವು ಇಲ್ಲಿ ಬಿಲ್ಡ್ ಮಾಡ್ತಿದ್ದೀವಿ ಈಗ. ಸೊ ನೋಡ್ಬೋದು, ನಿಮಗೆ ಇಲ್ಲಿ ಕಾಣ್ತಿರ್ಬೋದು, ಇದೆಲ್ಲ ಡ್ರೋನ್ ಪಾರ್ಟ್ಸ್ ಇವೆಲ್ಲ. ಸೊ ಇದು ಬಂದು ಡ್ರೋನ್ ಫ್ರೇಮು, ಇದು ಮೋಟರ್ಸು, ಇದು ಕಪ್ಲರ್ಸು, ಇದು ಪ್ರೊಪೆಲರ್ಸು. ಸೊ ಇದು ಬಂದು ಪಾರ್ಟ್ 1 ವೀಡಿಯೋ. ನಿಮ್ಮ ಪಾರ್ಟ್ 2 ವೀಡಿಯೋಸಲ್ಲಿ ನಾನು ನೆಕ್ಸ್ಟ್ ನಮ್ಮ ESC ಮತ್ತು ಕನೆಕ್ಷನ್ಸನ್ನು ಹೆಂಗೆ, ಫ್ಲೈಟ್ ಕಂಟ್ರೋಲರ್ ಯಾವುದನ್ನು ನಾನು ಚೂಸ್ ಮಾಡಿದ್ದೀನಿ ಅಂತ, ನಿಮಗೆ ಬಡ್ಜೆಟ್ನಲ್ಲಿ ಯಾವ ಥರ ನಮ್ಮ ಕಸ್ಟಮ್ ಮೇಡ್ ಡ್ರೋನನ್ನು ಮಾಡ್ಬೋದು ಅಂತ ನಾನಿಲ್ಲಿ ನಿಮಗೆ ಪಾರ್ಟ್ 2 ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಫಸ್ಟ್ ಪಾರ್ಟ್ 1 ವೀಡಿಯೋದಲ್ಲಿ ನಮ್ಮ ಫ್ರೇಮನ್ನು ಮತ್ತು ಮೋಟರ್ಸನ್ನು ಅಸೆಂಬಲ್ ಮಾಡೋಣ. ಫಸ್ಟು ಅದನ್ನು ನೋಡ್ಕೊಳ್ಳಿ, ಯಾಕಂದರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಯಾವ ಥರ ಡ್ರೋನನ್ನು ಮಾಡಬೇಕಾಗುತ್ತೆ ಅಂತ, ಮತ್ತು ಯಾವ ಥರ ಯಾವುದನ್ನು ಚೂಸ್ ಮಾಡಬೇಕು ಅಂತ ಗೊತ್ತಿರೋಲ್ಲ. ಸೊ ಈಗ ನೋಡಿ, ಇದನ್ನು ನೋಡಿಬಿಟ್ಟು ನಿಮಗೆ ಇದು ಕಾಂಪೊನೆಂಟ್ಸ್ನೆಲ್ಲ ನಾನು ಬೈಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೆ ಬಡ್ಜೆಟ್ ಡ್ರೋನಲ್ಲಿ ನಿಮಗೆ ಇದೊಂದು ಬಡ್ಜೆಟ್ ಡ್ರೋನ್ ನಿಮಗೆ ಮಾಡಿಕೊಡ್ತಿರೋದು ನಾನಿಲ್ಲಿ. ಸೊ ನೋಡ್ಬೋದು ಈಗ. ಸೊ ಫಸ್ಟ್ ಇದೆಲ್ಲ ಸೈಡ್ಗಿರೋಣ. ಸೊ ಫಸ್ಟ್ ನೋಡಿಕೊಂಡ್ರೆ ನಮಗೆ ಇಲ್ಲಿ ಇದು ಬಂದು DJI F450 ಫ್ರೇಮ್ ಅಂತ. ಸೊ ನಿಮಗೆ ಇದರಲ್ಲಿ ನಿಮಗೆ 3 ಟೈಪ್ಸ್ ಬರುತ್ತೆ: F330, F450, F550 ಅಂತ. ಸೊ 330 ಬಂದು ತುಂಬ ಚಿಕ್ಕದಿರುತ್ತೆ. ಸೊ ಇದು F450 ಬಂದು ಮೀಡಿಯಮ್ ಸೈಜ್ದು. ಸೊ ಮತ್ತು ನಿಮಗೆ ಸ್ವಲ್ಪ ತೂಕ ಬರುತ್ತೆ ಇದು ನಿಮಗೆ. ಸೊ 330 ಫ್ರೇಮ್ ಬಂದು ತುಂಬ ಲೈಟ್ ವೆಯ್ಟ್ ಇರುತ್ತೆ ಮತ್ತು ಈಸಿಯಾಗಿ ನೀವು ಡ್ರೋನನ್ನು ಲಿಫ್ಟ್ ಮಾಡುತ್ತೆ. ಸೊ ಇದು ಬಂದು ಸ್ವಲ್ಪ ನಿಧಾನಕ್ಕೆ ಲಿಫ್ಟ್ ಮಾಡುತ್ತೆ. ಸೊ ಮತ್ತು ನಾವು ಎಕ್ಸ್ಟ್ರಾ ಪೇಲೋಡನ್ನು ಇದರಲ್ಲಿ ಏನು ಹಾಕೋಕ್ಕೆ ಜಾಸ್ತಿ ಆಗೋದಿಲ್ಲ. ಸೊ ಈಗ ನೋಡ್ಬೋದು ನಿಮಗಿಲ್ಲಿ. ಸೊ ನಾನು ತೊಗೊಂಡಿದ್ದ ಕಾಸ್ಟ್ ಬಂದು ಆಫ್ಲೈನಲ್ಲಿ 650 ರುಪೀಸ್ಗೆ ಈ ಫ್ರೇಮನ್ನು ನಾನು ತೊಗೊಂಡಿದ್ದೀನಿ. ಸೊ ನೋಡ್ಬೋದು, ಇಲ್ಲಿ ನಿಮಗೆ 4 ಲೆಗ್ಸ್ ಕೊಟ್ಟಿದ್ದಾನೆ. ಸೊ ಮಧ್ಯದಲ್ಲಿ ಒಂದು PCB ಕೋಟೆಡ್ ಫ್ರೇಮ್ ಕೊಟ್ಟಿದ್ದಾನೆ, ನೋಡಿ ಕಾಣ್ಬೋದು ನಿಮಗಿಲ್ಲಿ. ಸೊ ಇಲ್ಲೇ ನಾವು ನಮ್ಮ ESCನ ವೈರ್ಸನ್ನು ಎಲ್ಲ ಸಾಲ್ಡ್ರ್ ಮಾಡಬೇಕಾಗುತ್ತೆ. ಸೊ ಬ್ಯಾಟ್ರಿ ವೈರ್ಸು, ESC ವೈರ್ಸ್ ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು ನೋಡಿ, ಪ್ಲಸ್ಸು ಮೈನಸ್ ಅಂತ ಕಾಣ್ತಿದೆಯಲ್ಲ. ಇಲ್ಲಿ 4 ಕಡೆ ESC ಮಾಡಿ ಇಲ್ಲಿ ನಿಮಗೆ ಬ್ಯಾಟ್ರಿ ಕನೆಕ್ಷನ್ಸ್ ಅಂತ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಕಾಣ್ತಿರ್ಬೋದು ನಿಮಗೆ. ಮತ್ತು ಇದ್ರ ಸಮ್ ಅಲೈನ್ ಟೈಪ್ ಸ್ಕ್ರೂಸ್ ಕೊಟ್ಟಿದ್ದಾನೆ ಇಲ್ಲಿ, ಡಿಫ್ರೆಂಟ್ 2 ಸೈಜಸ್ದು. ಒಂದು ಬಂದು ಮೋಟ್ರ್ ಮೌಂಟ್ ಮಾಡೋದಕ್ಕೆ, ಇನ್ನೊಂದು ಬಂದು ನಮಗೆ ಈ ಫ್ರೇಮನ್ನು ನಾವು ಅಸೆಂಬಲ್ ಮಾಡೋದಕ್ಕೆ. ಸೊ ಫಸ್ಟಿಗೆ ನಾವು ನಮ್ಮ ಈ ಲೆಗ್ಸ್ ಜೊತೆಗೆ ನಮ್ಮ ಮೋಟರ್ಸನ್ನು ಅಸೆಂಬಲ್ ಮಾಡಿಬಿಡೋಣ. ಸೊ ಈಗ ಫಸ್ಟ್ ಇಲ್ಲಿ ನಾವು ನೋಡಿಕೊಂಡ್ರೆ, ನಾನಿಲ್ಲಿ A212 13T 1000 kV ಗೋಲ್ಡನ್ BLDC ಮೋಟರ್ನ ಯೂಸ್ ಮಾಡ್ತಿದ್ದೀನಿ. ಸೊ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಬ್ರಷ್ಲೆಸ್ ಮೋಟರ್ನ ನಾವು ಡ್ರೋನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಬ್ರಷೆಡ್ ಮೋಟರನ್ನು ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ತುಂಬ RPM ಜಾಸ್ತಿ ಇರುತ್ತೆ. ಬ್ರಷ್ಡಲ್ಲಿ ನಮ್ಗೆ ಅಷ್ಟೊಂದು RPM ಬರೋಲ್ಲ. ಸೊ ನಾರ್ಮಲಾಗಿ ನಮಗೆ DC ಮೋಟ್ರಲ್ಲಿ 2 ವೈರ್ ಬರುತ್ತೆ. ಸೊ ಇದರಲ್ಲಿ 3 ವೈರ್ಸ್ ಬರುತ್ತೆ. ಸೊ ಇದು ಗೋಲ್ಡನ್ BLDC ಮೋಟರು. ಸೊ ಇದು ಅರೌಂಡ್ ನಮಗೆ 370 ರುಪೀಸ್ಗೆ ಆನ್ಲೈನ್ ಮತ್ತು ಆಫ್ಲೈನ್ ಶಾಪಲ್ದವ್ರು ಸಿಗುತ್ತೆ ನಿಮಗೆ. ಸೊ ನಿಮಗೆ ಎಲ್ಲದ ಬೈಲಿಂಗ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ತೊಗೊಬೋದು. ಸೊ ಇಲ್ಲಿ ನಾನು ಅದನ್ನು 4 ಯೂಸ್ ಮಾಡ್ತಿದ್ದೀನಿ ನೋಡಿ, 4 ಮೋಟರ್ಸು 1000 kVನ ಮೋಟರ್ಸೇ. ಸೊ ನಿಮಗೆ ಇಲ್ಲಿ ಡಿಫ್ರೆಂಟ್ KVಸ್ ಬರುತ್ತೆ. ಸೊ ನಮಗೆ F450 ಫ್ರೇಮಿಗೆ 1000 to 900 kV to 1400 kV ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ 1000 kV ಮೋಟರನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಫಸ್ಟೀಗ ನಾನು ಈ ಲೆಗ್ಗನ್ನು ತಗೊಂಡು, ನೋಡಿ ಕಾಣ್ತಿರ್ಬೋದು ನಿಮಗೆ. ಸೊ ಇಲ್ಲಿ ನಿಮಗೆ ಮೋಟ್ರ್ ಮೌಂಟ್ ಕೊಟ್ಟಿದ್ದಾನೆ. ಸೊ ಇದನ್ನು ನೀವು ಅಲ್ಲಿ ಕರೆಕ್ಟಾಗಿ ಅಲೈನ್ ಮಾಡಿ ಫಿಟ್ ಮಾಡಬೇಕಾಗುತ್ತೆ, ಕಾಣ್ತಿರ್ಬೋದು. ಸೊ ಫಸ್ಟೀಗ ನಾನು ಇಲ್ಲಿ 2 ಥರ ನಮಗೆ ಅಲೈನ್ ಕೀಸ್ ಕೊಟ್ಟಿದ್ದಾನೆ. ಸೊ ಅಲೈನ್ ಕೀಸೆಲ್ಲ ಸ್ಕ್ರೂಸ್ ಕೊಟ್ಟಿದ್ದಾನೆ ನಮಗೆ, 2 ಸೈಜಿನ ಅಲೈನ್ ಟೈಪ್ ಸ್ಕ್ರೂಸ್ ಕೊಟ್ಟಿದ್ದಾರೆ, ಕಾಣ್ತಿರ್ಬೋದು ನಿಮಗೆ. ಸೊ ಇದು ಬಂದು ಮೋಟ್ರ್ ಮೌಂಟ್ ಮಾಡೋದಕ್ಕೆ ಸ್ಕ್ರೂಸು. ಸೊ ಈಗ ನಾನು ಫಸ್ಟು ಒಂದೊಂದೇ ಮೋಟ್ರನ್ನು ಮೌಂಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಅಂತ. ಸೊ ಕರೆಕ್ಟಾಗಿ ಇಲ್ಲಿ ಅಲೈನ್ ಮಾಡ್ಕೊಳ್ಳಿ ನೀವು. ಇಲ್ಲಿ ಅಲೈನ್ ಮಾಡಿಕೊಂಡು ಸ್ಕ್ರೂವನ್ನು ನಾವು ಇಲ್ಲಿ ಹಾಕ್ಕೊಬೇಕು. ಸ್ಕ್ರೂ ಇಲ್ಲಿ ಹಾಕ್ಕೊಂಡು ಅಲೈನ್ ಕೀಯನ್ನು ತೊಗೊಂಡು ಫಿಟ್ ಮಾಡ್ಕೊಳ್ಳಿ ಮೋಟರ್ಸನ್ನು.
ಸೊ ಒನ್ಸ್ ಇಲ್ಲಿ ನಾವೆಲ್ಲ ಎಲ್ಲ ಸ್ಕ್ರೂಸನ್ನು ಹಾಕಿದ್ಮೇಲೆ ಸ್ವಲ್ಪ ಟೈಟ್ ಮಾಡ್ಕೊಂಬಿಡಿ. ಓವರ್ ಟೈಟ್ ಏನು ಮಾಡಬೇಡಿ, ಲೈಟಾಗಿ ಟೈಟ್ ಮಾಡಿ. ಯಾಕಂದರೆ ಓವರ್ ಟೈಟ್ ಲೈಟಾಗಿ ಮಾಡಿ, ಯಾಕಂದರೆ ನಮ್ಮ ಮೋಟಾರ್ಸ್ ಅನ್ನೋದು ವೈಬ್ರೇಟ್ ಆಗುತ್ತೆ. ಲೂಸ್ ಆದರೆ ಮತ್ತೆ ಮೋಟಾರು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಟೈಟ್ ಮಾಡ್ಕೊಂಬಿಡಿ ಕ್ಲೀನಾಗಿ. 4 ಸೈಡ್ಸ್ 4 ಕಡೆ ಸ್ಕ್ರೂಸ್ ಹಾಕಿರ್ತೀವಲ್ಲ, ಸೊ ಒನ್ಸ್ ಟೈಟ್ ಆದಮೇಲೆ ನೋಡಿ ನಮಗೆ ಈ ಥರ ಕಾಣುತ್ತೆ. ಸೊ ಈ ಥರ ಫಸ್ಟು ಈಗ ನಾವು 4 ಫ್ರೇಮ್ಗಳಿಗೆ 4 ಮೋಟಾರ್ಸನ್ನು ಫಿಟ್ ಮಾಡ್ಕೊಂಬಿಡೋಣ. ಸೊ ಒನ್ಸ್ ಇಲ್ಲಿ ನಾನು ಎಲ್ಲ ಮೋಟಾರ್ಸನ್ನು ನಮ್ಮ ಫ್ರೇಮ್ಗೆ ಫಿಟ್ ಮಾಡಿದ್ದೀನಿ. ಸೊ ಸ್ಟ್ರೈಟಾಗಿ ಫಿಟ್ ಮಾಡಿಬಿಟ್ಟಿದ್ದೀನಿ. ಸೊ ನಿಮಗೆ ಕಾಣ್ತಿರ್ಬೋದು. ಸೊ ನೆಕ್ಸ್ಟ್ ನಾವು ಇಲ್ಲಿ ಏನು ಮಾಡೋಣ ಅಂದರೆ ನಮ್ಮ ಕೆಳಗಿನ ಪಾರ್ಟನ್ನು ನಾವು ಫಸ್ಟ್ ಇಲ್ಲಿ ಫಿಕ್ಸ್ ಮಾಡೋಣ ನಮ್ಮ ಫ್ರೇಮ್ ಜೊತೆ. ಸೊ ನೋಡಿ ಈ ಥರ 4 ಕಡೆ ನಮ್ಮ ಸ್ಕ್ರೂಸನ್ನು ಹಾಕಿ ಫಿಟ್ ಮಾಡಬೇಕು. ಸೊ ಫಸ್ಟಿಗೆ ನಾವು ಅದನ್ನು ಫಿಟ್ ಮಾಡಿಬಿಡೋಣ. ಸೊ ಅದಕ್ಕೆ ನಮಗಿಲ್ಲಿ ಸಪ್ರೇಟಾಗಿ ಇನ್ನೊಂದು ಟೈಪು ಅಲೈನ್ ಸ್ಕ್ರೂಸ್ ಕೊಟ್ಟಿದ್ದಾರೆ ಚಿಕ್ಕದು. ಸೊ ಈಗ ಈ ಸ್ಕ್ರೂಸನ್ನು ನಾವು ಇದ್ರ ಜೊತೆ ಫಿಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಸರಿ ಹೋಗುವಂಥ ಒಂದು ಅಲೈನ್ ಕೀ ತಗೊಂಡು ಇಲ್ಲಿ ನಿಮಗೆ ನೋಡ್ಬೋದು ಇನ್ಸೈಡ್ ನೆಟ್ಸ್ ಕಾಣುತ್ತೆ, ಇನ್ಸೈಡ್ ಥ್ರೆಡ್ ನೆಟ್ಸು. ಸೊ ಇಲ್ಲಿಗೆ ನಾವು ಇದನ್ನು ಫಿಕ್ಸ್ ಮಾಡೋಣ ಇದ್ರ ಜೊತೆ. ಸೊ ಇದೇ ಥರ ನಾವಿಲ್ಲಿ 4 ನಮ್ಮ ಲೆಗ್ಸನ್ನು ಇದಕ್ಕೆ ಫಿಟ್ ಮಾಡೋಣ. ಸೊ ಒನ್ಸ್ ಇಲ್ಲಿ ನಾನು 4 ಕಡೆನೂ ಫಿಟ್ ಮಾಡಿದ್ದೀನಿ. ಸೊ ನಾನು ಫುಲ್ ಟೈಟ್ ಮಾಡಿಲ್ಲ, ನೋಡಿ ಲೂಸ್ ಇದೆ ಇನ್ನು. ಸೊ ಆ ಒನ್ಸ್ ನಾನು ಇಲ್ಲಿಗೆ ಉಲ್ಟಾ ತಿರುಗಿಸ್ಬಿಟ್ಟು ಸೊ ನೋಡಿ ಇಲ್ಲಿ ಆಪೋಸಿಟ್ ಡೈರೆಕ್ಷನ್ ಸಹ ನಾನು ಇದನ್ನು ಫಿಟ್ ಮಾಡಬೇಕೀಗ. ಸೊ ಇದನ್ನು ಫಿಟ್ ಮಾಡಿದ್ಮೇಲೆ 2 ಕಡೆನೂ ಒಂದೇ ಸರಿ ನಾನು ಟೈಟ್ ತೋರಿಸ್ತೀನಿ ನಿಮಗೆ. ಸೊ ಈಗ ನೋಡಿ ಇಲ್ಲಿ ಇದನ್ನು ಅದೇ ಥರ ಫಿಟ್ ಮಾಡ್ತೀನಿ.
ಸೊ ನನಗೆಲ್ಲ ಇಲ್ಲಿ ಮೇಲೆ ಸ್ಕ್ರೂಸನ್ನು ಹಾಕಿ ಟೈಟ್ ಮಾಡಿಬಿಟ್ಟಿದ್ದೀನಿ ಕ್ಲೀನಾಗಿ. ಸೊ ಈಗ ಇದನ್ನು ರಿವರ್ಸ್ ಮಾಡಿಕೊಂಡು ಕೆಳಗಿನ ಸಮೇತ ನಾವೇ ಸ್ವಲ್ಪ ಟೈಟ್ ಮಾಡಿಬಿಡೋಣ. ಸೊ ಟೈಟ್ ಮಾಡಿದಾಗ ನಮಗೆ ಈಕ್ವಲಾಗಿ ಬ್ಯಾಲೆನ್ಸ್ಡ್ ಆಗುತ್ತೆ. ಸೊ ಒಂದೇ ಸರಿ ಓವರ್ ಟೈಟ್ ಮಾಡಿದ್ರೆ ಸರಿಯಾಗಿ ಅದು ಬ್ಯಾಲೆನ್ಸ್ಡ್ ಬರೋಲ್ಲ. ಸೊ ಅದರಿಂದ ಈಗ ಎಲ್ಲ ಅದನ್ನು ಫುಲ್ ಟೈಟ್ ಮಾಡ್ತಿದ್ದೀನಿ. ಸೊ ನೋಡಿ ನಿಮಗೆ ಕಾಣ್ಬೋದು. ಸೊ ಇದು ಬಂದು ದೊಡ್ಡದೇನಿಲ್ಲ, ಅರೌಂಡ್ ನಮಗೆ 450 mm ವೈಡ್ ಬರುತ್ತೆ. ಅಲ್ಲಿಂದ ಈ ಎಂಡಿಂದ ಈ ಎಂಡ್ವರೆಗೂ 450 mm, ಅದಕ್ಕೆ ಇದಕ್ಕೆ F450 ಅಂತ ಇಟ್ಟಿದ್ದಾರೆ. ಸೊ ಇಲ್ಲಿ ನಾವು ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಇಲ್ಲಿ ESCಯನ್ನು ನಾನು ಪ್ಲೇಸ್ ಮಾಡಿ, ಸೊ ಇಲ್ಲಿ ಬಂದು ನಮ್ಮ ಫ್ಲೈಟ್ ಕಂಟ್ರೋಲರ್ ಬರುತ್ತೆ. ಕೆಳಗೆ ಬಂದು ನಮ್ಮ ಬ್ಯಾಟ್ರಿಗೆ ಜಾಗ, ಇದು ಬ್ಯಾಟ್ರಿ ನಾವು ಇದರೊಳಗೆ ಇಟ್ಕೊಬೋದು. ಸೊ ಈಗ ನಾನು ಫಸ್ಟು ಪ್ರೊಪೆಲರ್ಸನ್ನು ನಾನು ಅಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ. ಸೊ ಇದು ಬಂದು ಕಪ್ಲರ್ ಅಂತ ಕರೀತಾರೆ. ಇದನ್ನು ನಮ್ಮ ಮೋಟ್ರ್ ಜೊತೆ ಕಪಲ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇದು ಬಂದು ನಮ್ಮ ಮೋಟ್ರ್ ಜೊತೆ ಇಲ್ಲಿ ಕೂರುತ್ತೆ. ಸೊ ಇದನ್ನು ನಾನು ಫಸ್ಟ್ ಓಪನ್ ಮಾಡಿ, ಸೊ ಇದೊಂದು ಪಾರ್ಟ್ ಬರುತ್ತೆ. ಸೊ ಇದನ್ನು ನಾವು ಇಲ್ಲಿ ಮೋಟ್ರ್ ಜೊತೆ ಕಪ್ಲಿಂಗ್ ಮಾಡಬೇಕು. ಸೊ ಈ ಥರ ಕಪಲ್ ಮಾಡಿ, ಸೊ ಇದನ್ನು ನಾವು ಇಲ್ಲಿ ಪ್ಲೇಸ್ ಮಾಡೋಣ. ಸೊ ನೆಕ್ಸ್ಟ್ ಬಂದು ನಮಗೆ ಇದು ಬಂದು ಪ್ರೊಪೆಲರ್, ಇದು 1045 ಅಂತ, ಅಂದರೆ 1045 ಸೈಜು 10 ಇಂಚ್ ಪ್ರೊಪೆಲರ್ ಇದು. ಸೊ ಇದನ್ನು ನಾವು ಇಲ್ಲಿ ಈ ಥರ ಪ್ಲೇಸ್ ಮಾಡಿ, ಸೊ ಇದನ್ನು ಮೇಲ್ಗಡೆ ನಾವು ಇಲ್ಲಿ ರೊಟೇಟ್ ಮಾಡಬೇಕಾಗುತ್ತೆ. ಸೊ ಇದು ಬಂದು 2 ಕ್ಲಾಕ್ ವೈಸ್ ಬರುತ್ತೆ, 2 ಕೌಂಟ್ರ್ ಕ್ಲಾಕ್ ವೈಸ್ ಬರುತ್ತೆ. ಸೊ 2 ಹಿಂಗೆ ತಿರುಗಿದ್ರೆ, ಒಂದು ರೈಟ್ ಸೈಡ್ ತಿರುಗಿದ್ರೆ ಇನ್ನೊಂದು ಲೆಫ್ಟ್ ಸೈಡ್ 2 ತಿರುಗಬೇಕಾಗುತ್ತೆ. ಸೊ 2 ರೈಟ್ ಸೈಡು 2 ಲೆಫ್ಟ್ ಸೈಡ್ ತಿರುಗಿದಾಗ ನಮ್ಮ ಡ್ರೋನ್ ಥ್ರಸ್ಟ್ ಅನ್ನೋದು ಕೆಳಗೆ ಟುವರ್ಡ್ಸ್ ಡೌನ್ವರ್ಡ್ಸು ಜನ್ರೇಟ್ ಆಗುತ್ತಲ್ಲ. ಸೊ ಆವಾಗ ನಮ್ಮ ಡ್ರೋನ್ ಅನ್ನೋದು ಈಸಿಯಾಗಿ ಲಿಫ್ಟ್ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿ. ಸೊ ನಮ್ಮ F450 ಕಸ್ಟಮೈಸ್ಡ್ ಡ್ರೋನ ನಮ್ಮ ಫ್ರೇಮ್ ಅನ್ನೋದು, ನಮ್ಮ ಡ್ರೋನ್ ಅನ್ನೋದು ಆಲ್ಮೋಸ್ಟ್ ರೆಡಿ ಆದಂಗೆ ಇಲ್ಲಿವರೆಗೂ. ಸೊ ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದರ ವರ್ಕಿಂಗ್ ಮತ್ತು ಕನೆಕ್ಷನ್ಸ್ ಹೆಂಗೆ ಮಾಡಬೇಕು ಅಂತ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದು ಬಂದು ನೋಡಿ ಕಾಣ್ಬೋದು ನಿಮಗೆ F450 ಫ್ರೇಮ್ನ ಒಂದು ಡ್ರೋನು. ಬಡ್ಜೆಟ್ನಲ್ಲಿ ನಮಗೆ ಈ ಡ್ರೋನನ್ನು ನಾವು ಬಿಲ್ಡ್ ಮಾಡ್ಬೋದು ಈಸಿಯಾಗಿ. ಸೊ ಅಲ್ಲಿವರೆಗೂ ನಿಮಗೆ ಈ ವಿಡಿಯೋ ಏನಾರು ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್. Do subscribe and press bell icon to get instant notification for more videos.